ಮಾನ್ಯ ಆಟೋ ಇಲಾಖೆಯಲ್ಲಿ ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಕಲ್ಯಾಣ ಮಂಟಪದಲ್ಲಿ ಏನಿದೆಲ್ಲ ಹಿಂದ್ಗಡೆ ಇರ್ತಕ್ಕಂಥ ಆಟೋ ಕಚೇರಿ, ಆ ಕಚೇರಿದಾಗ ಏನು ಮಾಡಲಾಗತ್ತಾರ ಅಂದ್ರೆ ಅಧಿಕಾರಿಗಳು ಬೇರೆ ಅನಧಿಕೃತವಾದ ವ್ಯಕ್ತಿಗಳಿಗೆ ತಂದು ಕೆಲಸ ಮಾಡಿಸ್ಲಿಕತ್ತಾರ. ಇವರು ಸರ್ಕಾರದಿಂದ ಸಂಬಳ ತಗೋ ಅಧಿಕಾರಿಗಳು ಎಲ್ಲಿರ್ತಾರೋ ಗೊತ್ತಿಲ್ಲ. ಟೋಟಲ್ ಆಗಿ ನಾನು ಅಲ್ಲಿ ಇಲಾಖೆ ಸಂಬಂಧಪಟ್ಟ ಇಲಾಖೆದರಿಗೆ ಆಫೀಸರಿಗೆ ನಾನು ಏನು ಮಾಡಿರ್ತೀನಿ ಅಂದ್ರೆ 30/5/2026 ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಇಲ್ಲಿವರೆಗೂ ಅವ್ರು ಹಿಂದೆ ಬರ ಕೊಡಲ್ಲ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತೇಳಿ ಟೋಟಲ್ ಆಗಿ ನಮ್ಗೆ ಹಿಂದೇಟು ಹಾಕಲತ್ತಾರ. ಯಾವುದೋ ಕಾರಣಕ್ಕವಾಗಿ ಇಲಾಖೆಯಲ್ಲಿ ಬರೋದಿಲ್ಲ. ಅವರು ಯಾರು ನಿಜವಾಗ್ಲೂ ಆಫೀಸರ್ ಯಾರು ಬರೋದಿಲ್ಲ. ಅಲ್ಲಿ ಬೇರೆದವರಿಗೆ ತಂದು ಡ್ಯೂಟಿ ಮಾಡಿಸ್ತಾರ, ಬೇರೆದವ್ರು ತಂದು ರಿಜಿಸ್ಟರ್ದಾಗ ಬರೀತಾರ. ಅಂದ್ರೆ ಗೌರ್ಮೆಂಟ ಕಡಿತಗಳು ಇನ್ನೊಬ್ರು ಯಾಕೆ ಬರೀತಾರ? ದಾಖಲೆಗಳು ಯಾಕೆ ಇನ್ನೊಬ್ರು ಬರೀಲಿಕ್ಕೆ ಯಾರು ಅವಕಾಶ ಕೊಟ್ಟರು ಅವರಿಗೆ? ಅವ್ರೇನು ಗೌರ್ಮೆಂಟ್ ಸರ್ವಿಟ್ರಾ ಅಥವಾ ಏನು ಕಾಂಟ್ರಾಕ್ಟ್ ಬೇಸಿಕ್ಕಾ? ಏನದ? ಏನಿಲ್ಲದೆ ಅನ್ವಿತವಾಗಿ ಬೇರೆದವ್ರಿಗೆ ತಂದು 2-3 ಸಾವಿರ ರೂಪಾಯಿ ಪಗಾರ ಕೊಟ್ಟು ಇವ್ರದ್ದು ಮಾಡ್ತಾರ. ಸರ್ಕಾರಿ ಅಧಿಕಾರಿಗಳು ಎಲ್ಲಿ ಹೋಗ್ತಾರ? ಖಜಾನೆ ಕೂಡ ಕೊಟ್ಟಿದ್ದೀನಿ. ಅದಕ್ಕೋಸ್ಕರವಾಗಿ ಅವ್ರಿಗೆ ಅಧಿಕಾರಿಗಳಿಗೆ ಏನದ ಸಸ್ಪೆಂಡ್ ಮಾಡ್ಬೇಕು. ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರದಿಂದ ಅವ್ರಿಗೆ ವೇತನ ಕೊಡ್ತಾರ. ಅವ್ರು ಕೆಲ್ಸಕ್ಕೆ ಬರಬೇಕು, ಇಲಾಖೆಯಲ್ಲಿ ಇರಬೇಕು. ಪ್ರತಿ ಎಲ್ಲಿಗೆ ಹೋದರೂ ಕೂಡ ಅವರು ಎಲ್ಲಿಗೆ ಹೋಗಲಿ, ಇವತ್ತು ಹೊರಗಡೆ ಹೋದ್ರು ಭೀ ಮೂಮೆಂಟ್ ರಿಜಿಸ್ಟ್ರೇಷನ್ ಬರೆದು ಹೋಗ್ಬೇಕು. ಅವರು ಇಂಟರ್ವ್ಯೂ ಮಾಡಿ ಹೋಗ್ಬೇಕು. ಅವ್ರು ಯಾಕೆ ಅದು ಮಾಡ್ತಾ ಇಲ್ಲ? ನಮ್ಮಲ್ಲಿ GPS ಫೋಟೋಕ್ಕೆ ನಾವು ಕೊಟ್ಟಿದ್ದೆವು ಕಂಪ್ಲೇಂಟು. ತಮಗೂ ಮಾಧ್ಯಮ ಮುಖಾಂತರವಾಗಿ ನಾವು ಕೊಡ್ತೇವೆ. ಇಲ್ಲಿವರೆಗೂ ನಮಗೆ ಇಬ್ಬರು ಹಿಂದೆ ಬರ ಕೊಟ್ಟಿಲ್ಲ. ಯಾರು ಬೇಕಾದರೂ ಕುಂದಿರ್ಬೋದು, ಯಾರು ಬೇಕಾದರೂ ರಿಜಿಸ್ಟರ್ ಬರಿಬೋದು. ಇವ್ರೇನು RTO ಇಲಾಖೆಯಲ್ಲಿ ಇರ್ತಕ್ಕಂಥ FD ಅಧಿಕಾರಿಗಳು ಇದ್ದಾರಲ್ಲ, ಅವ್ರ ಹೆಸರು ಕೂಡ ಮೊನ್ನೆ ನಾನು ಖಜಾನೆ ಅಧಿಕಾರಿಗಳಿಗೆ 1/7/2026 ಕಲಬುರಗಿ ಉಪ ಸಾರಿಗೆ ಆಯುಕ್ತರ ಕಚೇರಿ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು RTO ಕಚೇರಿಯಲ್ಲಿ ಸರ್ಕಾರಿ ಆಸನ ದುರ್ಬಳಕೆ ಅಂತ ಭದ್ರತಾ ಲೋಪ ಅಂತೇಳಿ ನಾನು ಸ್ಯಾಲ್ರಿ ಹೋಲ್ಡ್ ಮಾಡಂತೇಳಿ ಯಾವ ತಾರೀಕು ಕೊಟ್ಟಿನಿ? 1/7/2026 ಕೊಟ್ಟಿದ್ದೀನಿ ರೀ. ಅಲ್ಲಿವರೆಗೂ ಯಾವುದು ಹಿಂದೆ ಬರೋದಿಲ್ಲ. ಯಾವ ವ್ಯಕ್ತಿಗಳದು ಇದು ಮಾಡಿನಪ್ಪ ಅಂದ್ರೆ ರತನ್ ಕುಮಾರ್ FDA, ಮಂಜುನಾಥ್ ಪಾಟೀಲ್ ಸುಪ್ರೆಂಟ್ ಅಂತ ಹೇಳಿದ್ರು ಅವರು. ಬಟ್ ಅಲ್ಲಿ ಅವು ನೇಮ್ ಪ್ಲೇಟ್ ಇಲ್ಲ. ಬಟ್ ಮಂಜುನಾಥ್ ಅಂತೇಳಿ ನಾವು ಇದು ಮಾಡಿದ್ದೆವು. ಮತ್ತು ನಾಗೇಶ್ ಕಲ್ಶೆಟ್ಟಿ FDA ಅಂತೇಳಿ, ಮತ್ತು ನರಸಪ್ಪ ಅಂತೇಳಿ, ಇವ್ರು ನಾಲ್ಕು ಮಂದಿ ಕುರ್ಚಿ ಮ್ಯಾಗ ಏನು ಬೇರೆ ವ್ಯಕ್ತಿಗಳು ಕೂತಾರ. ಇದ್ರ ಮ್ಯಾಗ ಏನದ ನಾವು ದೂರು ಆಯುಕ್ತವ್ರಿಗೆ ಕೊಟ್ಟಿದ್ದೆವು, ಇರ್ತಕ್ಕಂಥ ಖಜಾನ ಕೊಟ್ಟಿದ್ದೆವು, ಮತ್ತು ಇವ್ರಿಗೆ ಕೂಡ ಕೊಟ್ಟಿದ್ದೆವು. ಅವ್ರ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೊಟ್ಟಿದ್ದೆವು. ಇಲ್ಲಿವರೆಗೂ ಯಾರೂ ಹಿಂದೆ ಬರೋ ಕೊಟ್ಟಿಲ್ಲ. ಅವ್ರು ಸಸ್ಪೆಂಡ್ ಆಗ್ಬೇಕಷ್ಟೇ.